ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರ ಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಹಾಗೆ ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ಸರಣಿ ಕಾರ್ಯಕ್ರಮದಲ್ಲಿ 25 ಜುಲೈ 2026 ಶನಿವಾರದಂದು 129ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಶ್ರೀ ರಾಜೇಂದ್ರ ಸ್ವಾಮಿ ಹಿರೇಮಠ್ ಅವರ ಚಿಣ್ಣರ ಚಿಗಳಿ ಶಿಶು ಕವನಗಳು ಕೃತಿಯನ್ನ ಇವತ್ತು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಶಿಕ್ಷಕ ಸಾಹಿತಿ ಆಗಿರುವಂತ ಶ್ರೀ ರಾಜೇಂದ್ರ ಸ್ವಾಮಿ ಹಿರೇಮಠ್ ಅವರು ಬೆಳಗಾವಿ ಜಿಲ್ಲೆಯ ಮಕ್ಕಳ ಸಾಹಿತ್ಯದಲ್ಲಿ ಹೆಸರನ್ನ ಮಾಡಿರುವಂತದ್ದು. ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತ ಶ್ರೀ ಗುರುಪಾದಯ್ಯ ಸ್ವಾಮಿ ಹಿರೇಮಠ್ ಅವರು ಮಕ್ಕಳ ಸಾಹಿತ್ಯದಲ್ಲಿ ಹೆಸರನ್ನ ಮಾಡಿರುವಂತ ಹಿರಿಯ ಸಾಹಿತಿಗಳು. ಅವರ ಮಗನಾಗಿರುವಂತಹ ಶ್ರೀ ರಾಜೇಂದ್ರ ಸ್ವಾಮಿ ಹಿರೇಮಠ್ ಅವರು ಮಕ್ಕಳ ಸಾಹಿತ್ಯದಲ್ಲಿ ತಮ್ಮದೇ ಆದ ಒಂದು ಸಾಹಿತ್ಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಿರಿಗನ್ನಡ ಪ್ರಬೋಧಿನಿ ವ್ಯಾಕರಣ, ಸುವಿಚಾರಧಾರೆ ನಿಬಂಧ, ಚಿನ್ನದ ಚೆಂಡು ಶಿಶುಗೀತೆಗಳ ಕವನ ಸಂಕಲನ, ಪುಟ್ಟ ತಮ್ಮ ಶಿಶುಗೀತೆಗಳು, ತೀರ್ಥರೂಪ ಚರಿತ್ರೆ, ಚಿಣ್ಣರ ಚಿಗಳಿ ಅನ್ನುವಂತ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಹಾಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪದವಿ ಕಾಲೇಜಿನ ಪ್ರಾಂಚಾರ್ಯರಾಗಿ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ನಲಿಕಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿರುವಂತ ಇವರು ಬರೆದಿರುವಂತ ಚಿಣ್ಣರ ಚಿಗಳಿ ಅನ್ನುವಂತ ಶಿಶು ಕವನಗಳನ್ನ ಪ್ರಶಾಂತ್ ಪ್ರಕಾಶನ ಬೆಳಗಾವಿ ಅವರು ಈ ಕೃತಿಯನ್ನ ಪ್ರಕಾಶನ ಕೆಲಸವನ್ನ ಮಾಡಿದ್ದಾರೆ. 2024ರಲ್ಲಿ ಪ್ರಕಟವಾಗಿರುವಂತ ಈ ಕೃತಿ 76 ಪುಟಗಳನ್ನು ಒಳಗೊಂಡಿದ್ದು 52 ಕವಿತೆಗಳನ್ನ ಒಳಗೊಂಡಿವೆ. ಈ 150 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಮುನ್ನುಡಿಯನ್ನ ಡಾಕ್ಟರ್ ಗುರುದೇವಿ ಉಳ್ಳೆಪ್ಪನವರ ಮಠ ಬೆಳಗಾವಿ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ನೆಲ್ನುಡಿಯನ್ನ ಓಕೆ ಟಕ್ಕಾಯಿ ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು, ಆಶಯ ನುಡಿಯನ್ನ ಮಲ್ಲಿಕಾರ್ಜುನ್ ಚಬ್ಬಿ ಅವರು ಆಶಯ ನುಡಿಯನ್ನ ಬರೆದಿದ್ದಾರೆ. ಇಲ್ಲಿರುವಂತ 52 ಕವಿತೆಗಳಲ್ಲಿ ನಾವು ಕಥನ ಕವನಗಳನ್ನ, ರಾಷ್ಟ್ರ ನಾಯಕರ ಕುರಿತಾಗಿರುವಂತ ಕವಿತೆಗಳನ್ನ, ಪ್ರಾಣಿ ಪಕ್ಷಿಗಳ ಕವಿತೆಗಳನ್ನ, ಪರಿಸರಕ್ಕೆ ಹಾಗೂ ಶಾಲೆಗೆ ಸಂಬಂಧಿಸಿರುವಂತ ಕವಿತೆಗಳನ್ನ ನಾವು ನೋಡಬಹುದು. ಹಾಗೆ ಹಿರಿಯ ಇವರ ತಂದೆಯವರು ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವುದರಿಂದ ಅವರ ಪ್ರಭಾವದಿಂದ ಇವರು ಸಹ ಮಕ್ಕಳ ಸಾಹಿತ್ಯದಲ್ಲಿ ಕೃತಿಯನ್ನ ರಚಿಸಲು ಸಹಾಯಕವಾಗಿದೆ. ಹಾಗೆ ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ನಡೀತಿರುವಂತ ಇವರಿಂದ ಈ ಶ್ರೀ ರಾಜೇಂದ್ರ ಸ್ವಾಮಿ ಹಿರೇಮಠ್ ಅವರಿಂದ ರಚಿತವಾಗಿರುವಂತಹ ಚಿಣ್ಣರ ಚಿಗಳಿ ಅನ್ನುವಂತ ಶಿಶು ಕವನದಲ್ಲಿ ಇವತ್ತು ನಾವು ಆಯ್ದ ಕವನಗಳನ್ನ ನೋಡೋಣ. ಸಂವಿಧಾನ ಶಿಲ್ಪಿ ಅನ್ನುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ದೇಶ ಕಂಡ ಅಮರ ರತ್ನ ಸಂವಿಧಾನ ಶಿಲ್ಪಿಯು, ಕಷ್ಟದ ಕುಳ್ಳಿಮೆಯಲ್ಲಿ ಬೆಂದು ಚಿನ್ನದಂತ ವ್ಯಕ್ತಿಯು, ಸರ್ವಸಮತೆ ಏಕಭಾವ ನಾಡ ತುಂಬ ಬೆರೆಸಿದ, ಮೇಲು ಕೀಳು ತೊಡೆದು ಹಾಕಿ ಐಕ್ಯ ಮಂತ್ರ ಸಾರಿದ, ವಿಶ್ವದಲ್ಲಿ ಶ್ರೇಷ್ಠ ರಚನೆ ಹೆಮ್ಮೆ ಸಂವಿಧಾನವು, ಸರ್ವಜನಕ್ಕೆ ಶಕ್ತಿ ತುಂಬಿ ಸಮಾನತೆಯ ತತ್ವವು, ದೂರದೃಷ್ಟಿ ತತ್ವ ಸೃಷ್ಟಿ ಅಂದು ನಿಮ್ಮ ಕನಸದು, ಇಂದು ಪುಷ್ಟಿ ಪಡೆದುಕೊಂಡು ನವಭಾರತ ನಮ್ಮದು. ಭಾರತ ಸಂವಿಧಾನವನ್ನ ರಚಿಸಿರುವಂತ ಸಂವಿಧಾನ ಶಿಲ್ಪಿಯಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಯಾವ ರೀತಿ ಕಷ್ಟಪಟ್ಟರು, ಹಾಗೆ ಶಿಕ್ಷಣವನ್ನ ಪಡೆದು ಸಮಾನತೆಯನ್ನ ತರುವುದಕ್ಕಾಗಿ ಯಾವೆಲ್ಲ ಕೆಲಸಗಳನ್ನ ಸಮಿತಿಯಲ್ಲಿದ್ದು ಮಾಡಿದ್ರು, ಹಾಗೆ ಆ ಬೃಹತ್ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತ ಒಂದು ಸಂವಿಧಾನದ ಶಿಲ್ಪಿಯಾಗಿ ಎಲ್ಲರಿಗೆ ಸಮಾನತೆಯನ್ನ ಕೊಡುವ ನಿಟ್ಟಿನಲ್ಲಿ ಸಂವಿಧಾನ ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗವಾಗಿ ಇಂದು ಆಗಿದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ ಅನ್ನುವಂತ ಆಶಯವನ್ನ ಮಗುವಿಗೆ ತಿಳಿಸುವಂಥದ್ದು. ಏಕೆಂದ್ರೆ ಮಕ್ಕಳಿಗೆ ಸರಳ ಭಾಷೆಯಲ್ಲಿ ತಿಳಿಸಿದಾಗ ಅದು ಅರ್ಥ ಮಾಡಿಕೊಳ್ಳುತ್ತೆ ಅಂತ ಪ್ರಯತ್ನವನ್ನು ಈ ಕವಿತೆಯಲ್ಲಿ ಕಾಣಬಹುದು. ಇನ್ನು ಚಿಣ್ಣರ ಚಿಗಳಿ ಅನ್ನುವಂಥದ್ದು ಶೀರ್ಷಿಕೆಯ ಕವಿತೆಯಾಗಿರುವಂತಹ ಚಿಣ್ಣರ ಚಿಗಳಿ ಅನ್ನುವಂತ ಒಂದು ಕವಿತೆ.
ರಂಗ ನಿಂಗ ಸಂಗ ವೆಂಕ ಗೆಳೆಯರೆಲ್ಲ ಬಂದರು, ರಜೆಯ ದಿನ ಮಜವ ಹುಡುಕಿ ಹುಣಸೆ ಹಣ್ಣು ತಂದರು, ಕಮಲೆ ವಿಮಲೆ ಜಜ್ಜಿ ಜಜ್ಜಿ ಬೀಜವೆಲ್ಲ ತೆಗೆದರು, ಗಂಗೆ ಗೌರಿ ಸ್ವಚ್ಛಗೊಳಿಸಿ ಹುಂಡಿ ಮಾಡಿ ಇಟ್ಟರು, ಕಲ್ಲ ಮಲ್ಲ ಕಣ್ಣೆ ಬೆಲ್ಲ ಕೈಲಿ ಹಿಡಿದು ಬಂದರು, ಖಾರ ಉಪ್ಪು ಲಿಂಬೆ ಎಲೆಯ ಸೋಮ ಭೀಮ ತಂದರು, ಅಜ್ಜಿ ಕರೆದು ಹದವ ಕೇಳಿ ಮತ್ತೆ ಮತ್ತೆ ಬೆರೆಸಿ ಮಸಾಲೆ ಕುಟ್ಟಿ ಕುಟ್ಟಿ ಸಣ್ಣ ಮಾಡಿ ಚಿಗಳಿ ಆಯ್ತು ಈಗಲೇ, ಅಜ್ಜಿ ಬಂದು ಶಾಂತಿ ಹೇಳಿ ಸಮವ ಮಾಡಿ ಹಂಚಿತು, ಚಿಗಳಿ ತಿಂದು ವರ್ಷ ಪುಟ್ಟ ಗೆಳೆಯ ಬಳಗ ಕುಣಿಯಿತು. ನಾವು ಹುಣಸೆ ಹಣ್ಣಿನಿಂದ ಮಾಡಿರುವಂತ ಲಾಲಿಪಾಪ್, ಹುಣಸೆಯನ್ನ ರಂಗ ನಿಂಗ ಸಂಗ ವೆಂಕ ರಜೆ ಇತ್ತು, ಹಾಗಾಗಿ ಗೆಳೆಯರೆಲ್ಲರೂ ಸೇರಿ ಹುಣಸೆ ಹಣ್ಣಿನ ಗಿಡಕ್ಕೆ ಹೋಗಿ ಹುಣಸೆ ಹಣ್ಣಿನನ್ನ ತಂದು ಅದನ್ನ ಕುಟ್ಟಿ ಅದರಿಂದ ಬೀಜವನ್ನ ಬೇರ್ಪಡಿಸಿ ಜಿಬ್ರವನ್ನ ಬೇರ್ಪಡಿಸಿ ಅದನ್ನ ಬೀಜವನ್ನ ತೆಗೆದು ಗಂಗೆ ಗೌರಿ ಸ್ವಚ್ಛಗೊಳಿಸ್ತಾರೆ. ಹಾಗೆ ಅದನ್ನ ಉಂಡಿ ಮಾಡ್ತಾರೆ. ಇನ್ನು ಕಲ್ಲ ಮಲ್ಲ ಕಣ್ಣೆ ಬೆಲ್ಲ ತಂದು ಕೈಯಲ್ಲಿ ಹಿಡಿದುಕೊಂಡು ಉಪ್ಪು ಖಾರ ಲಿಂಬೆ ತಂದು ಸೋಮ ಭೀಮ ತರ್ತಾರೆ. ಇನ್ನು ಅಜ್ಜಿನ ಕರೀತಾರೆ, ಏನೇನ್ ಹಾಕ್ಬೇಕು ಏನಂತ ಇನ್ಫಾರ್ಮೇಶನ್ ಕೇಳ್ತಾರೆ. ಯಾಕಂದ್ರೆ ಅಜ್ಜಿ ಅನುಭವದಲ್ಲಿ ದೊಡ್ಡಕ್ಕಿರೋದ್ರಿಂದ ಮಕ್ಕಳು ಅಪ್ಪ ಅಮ್ಮನ ಕೇಳಿದ್ರೆ ಎಲ್ಲಿ ಬಡಿತಾರ ಅಂತೇಳಿ ಅಜ್ಜಿನ ಕೇಳಿ ಸಲಹೆ ಕೇಳಿ ಅಜ್ಜಿ ಏನೇನ್ ಹಾಕಂತಾಳ ಅದನ್ನೆಲ್ಲ ತಂದು ಹಾಕಿ ಕುಟ್ಟಿ ಸಣ್ಣ ಸಣ್ಣ ಉಂಡೆ ಮಾಡ್ತಾರೆ. ಜಗಳವಾಗ ನನಗ್ ಜಾಸ್ತಿ ನಿನಗ್ ಜಾಸ್ತಿ, ನಿನಗ್ ಕಡಿಮೆ ನನಗ್ ಕಡಿಮೆ ಅಂತ. ಅವಾಗ ಮಕ್ಕಳಿಗೆ ಅಜ್ಜಿ ಸಮಾಧಾನ ಮಾಡಿ ಎಲ್ಲರಿಗೂ ಸಹ ಸಮಾನವಾಗಿ ಬರಂಗತ್ತೆ ಹಂಚಿ ಉಂಡೆ ಮಾಡಿ ಅದನ್ನ ಲಾಲಿಪಾಪ್ ಮಾಡಿಕೊಂಡು ತಿಂತಾರೆ. ಅವಾಗ ತುಂಬಾ ಖುಷಿ ಖುಷಿಯನ್ನ ಪಡ್ತಾರೆ ಮಕ್ಕಳು. ಇನ್ನು ಸೂರ್ಯ ಅನ್ನುವಂತ ಒಂದು ಕವಿತೆಯಲ್ಲಿ ಸೂರ್ಯ ಕಿರಣ ಶಾಖದಿಂದ ಕಡಲ ನೀರು ಕಾಯಿತು, ಆವಿಯಾಗಿ ಗಾಳಿ ಸೇರಿ ಕಪ್ಪು ಮೋಡವಾಯಿತು, ಗಗನದಲ್ಲಿ ತೀಲಿ ತೀಲಿ ತಂಪು ತಗಲಿ ಸುರಿಯಿತು, ಇಳೆಗೆ ಬಂತು ಮಳೆಯ ಕಲೆಯು ಹಳ್ಳ ಕೊಳ್ಳ ಹರಿಯಿತು, ಬೆಟ್ಟ ಗುಡ್ಡ ಹಸಿರು ತೊಟ್ಟು ಸೃಷ್ಟಿ ಸೊಬಗು ತುಂಬಿತು, ಹೂವು ಕಾಯಿ ಹಣ್ಣು ಫಲವ ನೀಡಿ ಸ್ವರ್ಗ ತಂದಿತು, ಧರೆಯ ಸಿರಿ ಕಳೆಯ ತರಲು ಸೂರ್ಯ ದಿನವೂ ದುಡಿಯುವನು, ಯಾರ ಗೊಡವೆ ಅವನಿಗಿಲ್ಲ ತನ್ನ ಕೆಲಸ ಮರೆಯುವನು. ಸೂರ್ಯನ ಬಿಸಿಲಿಂದ ಶಾಖದಿಂದ ಮಳೆ ಬಿದ್ದಂತ ನೀರು ಆವಿಯಾಗಿ ಮೋಡ ಆಗುತ್ತೆ. ಹಾಗೆ ಗಗನದಲ್ಲಿ ತೇಲಿ ತಂಪು ತಳೆದಾಗ ಇಳೆಗೆ ಬಂದು ತಂಪನ್ನ ಸುರಿಯುವಂತ ಮಳೆ ಆಗತ್ತೆ. ಮಳೆ ಬಂದಾಗ ಬೆಟ್ಟ ಗುಡ್ಡ ಹಸಿರನ್ನ ತೊಟ್ಟು ಹಸಿರಿನ ಮೈಸಿರಿಯಾಗಿ ಸೃಷ್ಟಿ ಸೊಬಗು ಆಗತ್ತೆ. ಅವಾಗ ಹೂವು ಕಾಯಿ ಹಣ್ಣು ನೀಡಿ ಇಡೀ ಸೃಷ್ಟಿ ಒಂದು ಸ್ವರ್ಗದ ರೀತಿ ಗೋಚರ ಆಗತ್ತೆ. ಆದ್ರೆ ಧರೆಯ ಸಿರಿಯನ್ನ ತರುವಂತದ್ದು ಸೂರ್ಯ. ಯಾರು ಏನೇ ಅನ್ಲಿ ಬೈಲಿ ಹೊಗಳಿ ತನ್ನ ಪಾಡಿಗೆ ತಾನು ನಿರಂತರವಾಗಿ ಕೆಲಸ ಮಾಡುವಂತವನು ಸೂರ್ಯ. ಒಟ್ಟ ದನಿವೇ ಇಲ್ಲದಂತೆ ಕೆಲಸ ಮಾಡುವಂತ ಸೂರ್ಯನ ಕುರಿತಾಗಿರುವಂತ ಒಂದು ಕವಿತೆ. ಇನ್ನು ನಮ್ಮ ಸೈನಿಕರ ಕುರಿತಾಗಿರುವಂತ ಒಂದು ಸೈನಿಕರ ಕುರಿತಾಗಿ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಎಲ್ಲ ಗೌರವಾನ್ವಿತ ಸೈನಿಕರಿಗೂ ಸಹ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಾ ಹೆಮ್ಮೆಯ ಸೈನಿಕರ ಕುರಿತಾಗಿರುವಂತ ಒಂದು ಕವಿತೆ. ದೇಶ ಸೇವೆ ಈಶ ಸೇವೆ ಎನ್ನುತ್ತ ನಂಬಿ ನಡೆದಿಯ ಕಾಯಕ, ತಂದೆ ತಾಯಿ ಬಂಧು ಬಳಗಕ್ಕೆ ಮಿಗಿಲು ದೇಶದ ಸೇವಕ, ಗಡಿಯ ಗುಡಿಯಲ್ಲಿ ಹಸಿರನೆತ್ತರ ದೇಶದ್ರೋಹಿಗೆ ಉತ್ತರ, ರಾತ್ರಿ ಹಗಲಲ್ಲಿ ಗಡಿಯ ರಕ್ಷಣೆ ದೇಶ ಕಾಯುವ ಕಾತುರ, ಗಂಡು ಗುಂಡಿಗೆ ಛಲದ ಸ್ಫೂರ್ತಿಗೆ ಭಕ್ತಿಪೂರ್ವಕ ವಂದನೆ, ಸರ್ವತ್ಯಾಗದ ಹೃದಯ ಶಕ್ತಿಗೆ ಭಾವಪೂರ್ವಕ ಸ್ಪಂದನೆ, ಕಾಯವಳಿದರು ಕೀರ್ತಿ ಅಮರವು ನೀವೇ ದೇಶದ ಹೆಮ್ಮೆವು, ಭಾರತಾಂಬೆಯ ಪ್ರೀತಿ ಪುತ್ರರು ದೇಶ ಮಾತೆಯ ಜುಲ್ಮೆಯು. ನಾವು ಸೈನಿಕರನ್ನ, ರೈತರನ್ನ, ಶಿಕ್ಷಕರನ್ನ, ಸೈನಿಕರನ್ನ ನಾವು ಸದಾ ಸ್ಮರಿಸ್ಬೇಕು. ಏಕೆಂದ್ರೆ ದೇಶವನ್ನ ಕಾಯುವಂಥದ್ದು. ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ, ನೆಮ್ಮದಿಯಿಂದ ನಮ್ಮೆಲ್ಲ ಕೆಲಸಗಳು ಆಗ್ತಾ ಇದಾವೆ ಅಂದ್ರೆ ಗಡಿಯಲ್ಲಿ ಶಿಸ್ತಿನಿಂದ ಗಡಿಯನ್ನ ಕಾಯುತ್ತಿರುವಂತಹ ಸೈನಿಕರೇ ನಮಗೆ ಕಾರಣ. ಹಾಗಾಗಿ ದೇಶ ರಕ್ಷಕರಾಗಿರುವಂತ ಸೈನಿಕರ ಕುರಿತಾಗಿರುವಂತ ಒಂದು ಕವಿತೆ. ಗಡಿಯಲ್ಲಿ ಅರಿಸಿ ನೆತ್ತರ ಶತ್ರು ಸೈನಿಕರಿಗೆ ಒಂದು ಉತ್ತರವನ್ನ ಕೊಟ್ಟು ಗಡಿಯನ್ನ ಕಾಯುತ್ತಿರುವಂತದ್ದು, ಬಂಧು ಬಳಗವನ್ನ ಬಿಟ್ಟು ತಂದೆ ತಾಯಿಯನ್ನ ಬಿಟ್ಟು ಅಲ್ಲಿ ದೇಶ ರಕ್ಷಣೆಗಾಗಿ ಕಾಯುತ್ತಿರುವಂತಹ, ಸರ್ವ ತ್ಯಾಗವನ್ನ ಮಾಡಿರುವಂತಹ, ಪ್ರಾಣವನ್ನ ಅರ್ಪಣೆ ಮಾಡಕ್ಕೂ ಸಿದ್ಧವಾಗಿರುವಂತ ಸೈನಿಕರಿಗೆ ಗೌರವದ ಭಕ್ತಿಪೂರ್ವಕ ವಂದನೆಗಳು. ಮತ್ತು ಕಾಯವನ್ನಳೆ ನಮ್ಮ ದೇಹ ಅಳಿಯುವುದು, ಆದರೆ ಅವರ ಕೀರ್ತಿ ಅಮರವಾಗಿರುವಂಥದ್ದು. ದೇಶಕ್ಕಾಗಿ ಹೆಮ್ಮೆ ಪಡೆಯುವಂತಹ ಭಾರತಾಂಬೆಯ
ಪುತ್ರರು, ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಸೈನಿಕರು ಅನ್ನುವಂತ ಒಂದು ಕವಿತೆಯ ಮೂಲಕ ದೇಶದ ಹೆಮ್ಮೆಯ ಸೈನಿಕರಿಗೆ ಗೌರವ ತಿಳಿಸುವಂತ ಕಾಯಕವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ಈ ಕವಿತೆಯನ್ನು ವಾಚಿಸಿದಾಗ ಮಕ್ಕಳಲ್ಲಿ ಸಹ ಒಂದು ಗೌರವದ ಅಭಿಮಾನ ಸೈನಿಕರ ಬಗ್ಗೆ ಮೂಡುತ್ತೆ. ಇನ್ನು ವಿಶ್ವ ಪರಿಸರ ದಿನ ಅನ್ನುವಂಥ ಕವಿತೆಯಲ್ಲಿ ಸುತ್ತಮುತ್ತ ನೋಡಿದತ್ತ ಹಸಿರು ಹೊತ್ತ ಗಿಡ ಮರ, ಚೆಲುವು ಕೊಟ್ಟು ಉಸಿರು ಕೊಟ್ಟು ಸಲಹುತ್ತಿಹುದು ಪರಿಸರ, ಪ್ರಗತಿಗಾಗಿ ಕೊಡಲಿ ಏಟು ಬೀಳುತ್ತಿಹವು ಮರಗಳು, ತಮಗೆ ತಾವೇ ತಿಳಿದ ಹಾಗೆ ಬದುಕುತ್ತಿರುವ ಜನಗಳು, ಕಾಡನ್ನೆಲ್ಲ ಬಗೆದು ಹಗೆದು ಪ್ರಾಣಿಗಿಲ್ಲ ಹೊಟ್ಟೆಗೆ, ಬೇಟೆಗಾಗಿ ಕಾಡು ಸುತ್ತಿ ಬಂತು ಹುಲಿ ನಾಡಿಗೆ, ಯಾರು ತಪ್ಪು ತಿಳಿದು ನೋಡಿ ಉಳಿಸಬೇಕು ಪರಿಸರ, ವನ್ಯ ಪ್ರಾಣಿ ಏಳ್ಗೆಗಾಗಿ ಕಡಿಯಬೇಡ ಗಿಡ ಮರ. ನಾವು ಸುತ್ತಮುತ್ತ ನೋಡಿದಾಗ ಯಾವಾಗ್ಲೂ ನೋಡಿದ್ರು ಬಾಲ್ಯದಲ್ಲಿ ಹಸಿರಿತ್ತು. ಆದ್ರೆ ಹಸಿರು ಇದ್ರೆ, ಗಿಡ ಮರ ಇದ್ರೆ ಅದು ನಮಗೆ ಉಸಿರು, ಆಮ್ಲಜನಕವನ್ನು ಕೊಡುವಂತ ಗಿಡ ಮರ ನಮ್ಮಯ ಉಸಿರು. ಆದ್ರೆ ಪ್ರಗತಿಗಾಗಿ ಕೊಡ್ಲೇಟನ್ನ ಹಾಕಿ ಗಿಡಗಳನ್ನ ಕಡಿತಾ ಇದ್ದೀವಿ. ಹಾಗಾಗಿ ಗಿಡಗಳು ಉರುಳಿ ಬೀಳ್ತಾ ಇದ್ದಾವೆ. ಹಾಗಾಗಿ ಅದು ಗಿಡಗಳನ್ನ ಬದುಕಕ್ಕ ನಾವು ಬಿಡ್ತಿಲ್ಲ. ಆದ್ರೂ ಇವ್ ಯಾವುದರ ಗೊಡವೆ ಇಲ್ಲದೆ ಜನ ತಮ್ಮ ಪಾಡಿಗೆ ತಾವು ಜೀವಿಸ್ತಾ ಇದ್ದಾರೆ. ಕಾಡುಗಳನ್ನ ಬಗಿದು ಅದರಿಂದ ನಿಧಿಯನ್ನ ತೆಗಿತಾ ಇದ್ದಾರೆ, ಅದಿರನ್ನ ತೆಗಿತಾ ಇದ್ದಾರೆ, ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಡುಗಳು ನಾಶ ಆಗೋದ್ರಿಂದ ಪ್ರಾಣಿಗಳು ಹೊಟ್ಟೆಗೆ ಏನಿರ್ಲಾರ್ದೆ ನಾಡಿಗಾಗಿ ಬರ್ತಾ ಇದಾವೆ ಆಹಾರನ ಅರಿಸ್ಕೊಂಡು. ಹಾಗೆ ಯಾರು ತಪ್ಪು ಅಂತೇಳಿ ಚರ್ಚೆ ಮಾಡ್ಕೊಂತ ಕುಳಿದಲ್ಲ, ನಾವು ಈಗ ಕಾಡನ್ನ ಉಳಿಸ್ಬೇಕಾಗಿದೆ. ಕಾಡು ಉಳಿದ್ರೆ ಮಾತ್ರ ಮಾನವ ಸಂಪನ್ಮೂಲ ಉಳಿಯಕ್ ಸಾಧ್ಯ, ಮನುಷ್ಯ ಉಳಿಯಕ್ ಸಾಧ್ಯ ಅನ್ನುವಂಥದ್ದು. ಇನ್ನು ಯುಗಾದಿ ಅನ್ನುವಂತ ಒಂದು ಕವಿತೆಯಲ್ಲಿ ಸೃಷ್ಟಿಯಲ್ಲಿ ಹೊಸತು ಚೆಲುವು ಹಚ್ಚ ಹಸಿರು ನಾಗರ, ಹಣ್ಣು ಹೂವು ತುಂಬಿಕೊಂಡು ಕಣ್ಣಿನ ಸೊಬಗ ನಾಗರ, ಓ ಹೊಸತು ತಂತು ವರುಷ ಸಕಲ ಜೀವ ರಾಶಿಗೆ, ಸಗ್ಗ ಸಿರಿಯ ಒತ್ತು ಇಳಿವು ತುಂಬಿಕೊಂಡ ಚೆಲುವಿಗೆ, ರೈತ ಜನರು ಖುಷಿಯ ಪಟ್ಟು ನಡೆದು ಭೂಮಿ ಪೂಜೆಗೆ, ಜೋಡಿ ಎತ್ತು ಪೂಜೆ ಮಾಡಿ ಪೊರೆವ ನೋಡು ಉಳಿಮೆಗೆ, ಬೇವು ಬೆಲ್ಲ ಹಂಚಿಕೊಂಡು ಇರಲಿ ಬಾಳು ಸಮರಸ, ಕಷ್ಟ ನಷ್ಟ ಏನೇ ಬರಲಿ ಸವೆಸು ಬಾಳು ಸಂತಸ. ನಮಗೆ ಯುಗಾದಿ ಅನ್ನುವಂಥದ್ದು ಪರಿಸರದ ಒಂದು ಸೊಬಗಿನ ಪ್ರತೀಕ, ಪ್ರಗತಿಯ ಪ್ರತೀಕ, ಬದಲಾವಣೆಯ ಒಂದು ಪ್ರತೀಕ. ಅಂದ್ರೆ ನಾವು ಜೀವನದಲ್ಲಿ ಬದಲಾಗುವಂಥದ್ದು, ಪ್ರಗತಿ ಅನ್ನುವಂಥದ್ದು, ಇಡೀ ಗಿರಿಮರ ಸ್ವಚ್ಛ ಸುಂದರ ಹಸಿರಿನಿಂದ ಕಂಗೊಳಿಸುವಂಥದ್ದು, ಸಕಲ ಜೀವರಾಶಿಗೆ ಹೊಸ ಸಂಭ್ರಮವನ್ನ ತರುವಂತ ಯುಗಾದಿ ಹಬ್ಬ. ರೈತರು ಖುಷಿ ಪಟ್ಟು ನಡೆದು ಭೂಮಿ ಪೂಜೆಯನ್ನ ಮಾಡಿ ಜೋಡೆತ್ತುಗಳನ್ನ ಪೂಜಿಸಿ ಕೃಷಿ ಚಟುವಟಿಕೆಯನ್ನ ಮಾಡುವಂಥದ್ದು, ಬೇವು ಬೆಲ್ಲ ಹಂಚಿ ತಿಂದು ಜೀವನದಲ್ಲಿ ಸಮರಸ ಇರುವಂಥದ್ದು, ಸುಖ ದುಃಖಗಳನ್ನ ಸಹ ನಾವು ಸಮಾನವಾಗಿ ಸ್ವೀಕರಿಸಬೇಕು. ಸುಖ ಬಂದಾಗ ಸಂಭ್ರಮಿಸಿ, ಕಷ್ಟ ಬಂದಾಗ ದುಃಖ ಪಡುವಂಥದ್ದು ಅಲ್ಲ. ಕಷ್ಟವೇ ಇರಲಿ ಸುಖವೇ ಇರಲಿ ಸಮರಸದಿಂದ ಜೀವನ ಸಾಗಿಸುವ ಬೇಕು ಅನ್ನುವಂತ ಆಶಯವನ್ನ ಈ ನಮ್ಮ ಯುಗಾದಿ ಹಬ್ಬ ತಿಳಿಸ್ತದೆ. ಇಂತಹ ಹಲವಾರು ಸುಂದರ ಕವಿತೆಗಳನ್ನ ಈ ಶಿಶು ಸಂಕಲನದಲ್ಲಿ ನಾವು ನೋಡಬಹುದು. ಲೇಖಕರಾದ ರಾಜೇಂದ್ರ ಸ್ವಾಮಿ ಹಿರೇಮಠರವರು ಸುಂದರವಾದ ಕವಿತೆಗಳ ಮೂಲಕ ಮಕ್ಕಳಿಗೆ ಕವನಗಳ ಮೂಲಕ ಮೌಲ್ಯಗಳನ್ನು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿರುವಂತ 52 ಕವಿತೆಗಳು ಸಹ ಸುಂದರವಾದ ಕವಿತೆಗಳನ್ನ ಒಳಗೊಂಡಿದ್ದು, ಗೇಯತೆಯೊಂದಿಗೆ ಪ್ರಾಸದೊಂದಿಗೆ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತ ಕವಿತೆಗಳನ್ನು ಬರೆದಿದ್ದಾರೆ. ಇಂತಹ ಒಂದು ಕವಿತಾ ಸಂಕಲನ ನಿಮ್ಮೆಲ್ಲರ ಒಂದು ಲೈಬ್ರರಿಯಲ್ಲಿ ಇರಬೇಕು. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಹುಟ್ಟುಹಬ್ಬ, ಕ್ರೀಡಾಕೂಟ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂಥ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದಾಗ ಅವರಲ್ಲಿ ಓದುವ ಒಂದು ಅಭಿರುಚಿ ಹಾಗೂ ಓದುವ ಆಸಕ್ತಿ ಬೆಳೆಯಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 129ನೇ ಸಾಹಿತ್ಯ ಕೃತಿಯ ಇಂದಿನ 129ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯೊಂದಿಗೆ ಮುಕ್ತಾಯಗೊಳಿಸ್ತಿದ್ದು, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.